ಸರ್ ಬನ್ನಿ ನಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಏನವಾ ಸಂಕ್ರಾಂತಿ ಎಲ್ಲ ಮುಗಿದಾಯ್ತು. ಸಂಕ್ರಾಂತಿಯಲ್ಲಿ ನಾನು ಫುಲ್ ಸೀರೆ ಉಟ್ಕೊಂಡ್ಬಿಟ್ಟು ನೋಡು ನಮ್ಮ ಮನೆ ಮನೆಗೆ ಹೋಗ್ಬಿಟ್ಟು ಕೊಬ್ಬು ಎಲ್ಲ ಕೊಟ್ಟಿ ಎಳ್ಳು ಬೆಲ್ಲ. ಬೇಡವಾ ನಿನ್ನ ಬಾಯಿನಾಗ ಕೊಬ್ಬು ಎಳ್ಳು ಇವೆಲ್ಲ ಎಂತ ಮಾತವಾ? ಸರ್ ಸಂಕ್ರಾಂತಿ ಕಾಲು ಒಳಗೆ ಬೀಜ. ಸಂಕ್ರಾಂತಿ ಒಳಗ ನಾವು ಎಳ್ಳು ಬೆಲ್ಲ ಕೊಟ್ಟು ನಮ್ಮ ಸಂಪ್ರದಾಯದಂಗ ಒಕ್ಕಲ್ತನ ಮಾಡಿ ಅಂಡ್ ದಟ್ ರೌಂಡ್ ಕಡಲೆ ಬೀಜ ಊರಿ ಅವ ಕಿಚಾಯಿಸ್ತಾರ, ಅವಕ್ಕೆ ಬಣ್ಣ ಹಚ್ತಾರ, ಅವೆಲ್ಲ ಮಾಡ್ಲಿಕ್ಕತ್ತಾರ. ಇವೆಲ್ಲ ನಮ್ಮ ಹಬ್ಬಗಳು, ಆಚರಣೆ ಮಾಡ್ಬೇಕವೆ. ಅಂಡ್ ನಾನು ಸರ್ ಫುಲ್ ಹೀಗೆ ಹೋಗಿದ್ದೆ ಸರ್. ನಾನು ಈ ತರ ಹೋಗ್ಬಿಟ್ಟು ಸಂಕ್ರಾಂತಿ ಬಂತು ಎತ್ತೋ ಎತ್ತೋ ಹಾಗಲ್ಲವಾ, ಅದು ರತ್ತೋ ಬಿತ್ತೋ ಮನಸ್ಸು ಎತ್ತೋ ಅವು ಮನಸ್ಸು ಒಳಗೆ ಬಿತ್ತೋ ಅದು ನಮ್ಮ ಹಂಸಲೆ ಕಣ್ಣ ಅವ್ರು ಬರ್ದಾರ ಭಾಳ ಚಲೋ ಐತಿ. ನಿಮ್ಗೆ ಎಲ್ಲೂ ಕೊಟ್ಟಾಯಿತು. ನೀನು ಹದಗೆಡಿಸ್ಬೇಡವಾ, ಅದು ಹದಗೆಡಿಸ್ಬೇಡ ನೋಡು. ನಮ್ಗೆ ಸಂಕ್ರಾಂತಿ ಬಂದರು ಅಷ್ಟ, ಯುಗಾದಿ ಬಂದರು ಅಷ್ಟ. ನಮ್ದು ವರ್ಷ ಪ್ರಾರಂಭ ಯುಗಾದಿ. ಹೇಳ್ಬೆ ಸರ್ ನಿಮ್ದ್ರಲ್ಲಿ ಇನ್ನು ಬನ ನಿತ್ತಿಲ್ವಂತೆ, ನಿಮ್ದ್ರಲ್ಲಿ ಬನ ಶುರು ಆಗ್ಬಿಟ್ಟಿದೆ ಅಂತ. ವಾಟ್ ಇಸ್ ದಿಸ್? ನೋಡ್ವಾ, ನಮ್ಮದ್ರಲ್ಲಿ ಬಣ ಇಲ್ಲ. ನಾವು ಸಮಾನ ಮನಸ್ಕರು ಕೂಟ ಮಾಡ್ಲಿಕ್ಕತ್ತೀವಿ, ನಾವು ನ್ಯಾಯ ಕೇಳಲಿಕ್ಕತ್ತೀವಿ. ನಮಗೂ ಪಕ್ಷದೊಳಗೆ ಒಂದು ನ್ಯಾಯ ನೀತಿ ಧರ್ಮ ಸ್ವತಂತ್ರ ಎಲ್ಲ ಕೊಡ್ಲಿಕ್ಕೆ ಬೇಕು ಅಂತ ನಾವು ಮಾತನಾಡಕತ್ತೀವಿ. ಯಾಕಂದ್ರೆ ನಾವು ಮೊನ್ನೆ ಬಂದವ್ರಲ್ಲವೇ, ನಾವು ಆಗಿಂದ 45 ವರ್ಷದಿಂದ ನಾವು ನಮ್ಮ ಪಕ್ಷದಾಗಿದ್ದೀವಿ, ಗೌರವ ಕೊಟ್ಟೇವಿ. ನಮ್ಮನ್ನು ನೋಡ್ರಪ್ಪ ಅಂತಂದ್ರೆ ಪರಮ ಪೂಜ್ಯ ಅಪ್ಪ ಮಗ ನಾವೇ ಎಲ್ಲ ಅಂತ ಹೇಳಿಕತ್ತಾರ. ಅದಕ್ಕೆ ನಮ್ದಾಗ ಬಣ ಇಲ್ಲ, ನಾವು ನ್ಯಾಯ ಕೇಳಕ್ಕೆ ಹೊಂಟೀವಿ. ಅದರಲ್ಲಿ ನಾವು ಒಂದು 10 ಜನ ಇದ್ದೀವಿ. ನಮ್ದಾಗ ಯಾವ್ದು ಬಣ ಏನಿದ್ರೆ ಅಲ್ಲಿ CM ಕುರ್ಚಿನೇ ಅಳ್ಳಾಡ್ತೈತಿ, ಬುಡ ಅಳ್ಳಾಡ್ತೈತಿ. ಅವ್ರು ಹೌದಾ ಹುಲಿಯ ರಾಮಯ್ಯ ಯಾರು ಕುರ್ಚಿ ಕೊಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಒಂದು ಕಡೆ ಜಾರ್ಕೊಂಡು ಬರೋರಿಗೆ ಹುಳಿ ಕೊಡೋರಿಗೆ ಅವರು ಕೊಡ್ತೀವಿ ಅಂತ, ಇನ್ನೊಂದು ನಮ್ಮ ಪರಮಶಿವ ಅವರು ಕೊಡ್ತೀವಿ ಅಂತಾರೆ. ಅಲ್ಲಿ ಬಂಡೆ ನಾ ಬಿಡಂಗಿಲ್ಲ, ಯೋಗ್ಯತೆಗೆ ತಕ್ಕಂಗೆ ಸೀಟ್ ಸಿಗ್ತೈತಿ. ಆ ಸೀಟ್ಗಳು ಇಲ್ಲಿ ಯಾವುದೂ ಮಾರಾಟಕ್ಕಿಲ್ಲ, ಯಾವುದೂ ಸಿಗಂಗಿಲ್ಲ. ಆದ್ದರಿಂದ ಅವರ ಪಕ್ಷದಾಗ ಅವ್ರದ್ದೆಲ್ಲ ಬಿಡಿ ಸರ್, ನಿಮ್ದು ಹೇಳಿ. ನೀವು ಹೂ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯು ಆರ್ ಫೈಟಿಂಗ್ ಅಂತ ಹೇಳ್ತಿದ್ದಾರೆ. ರಾಜ್ಯಾಧ್ಯಕ್ಷ ಫೈಟ್ ಮಾಡೋ ಮನುಷ್ಯ ಅಲ್ಲ ನಾನು. ನಾನು ರಾಜ್ಯಾಧ್ಯಕ್ಷನೇ. CM ಕ್ಯಾಂಡಿಡೇಟ್, CM. ನಮ್ಮ ಪಕ್ಷ ಬಂದ್ರೆ ನಾನು CM. ನಾನು ಡೋಂಟ್ ಕೇರ್ ಮನುಷ್ಯ ಆದನೆ. ಅದಕ್ಕೆ ನಾನು ಅದ್ರೊಳಗೆ ಕೇಳಕತ್ತೀನಿ, ನಾನು ಸೀನಿಯರ್ ಮೋಸ್ಟ್ ಆದಾನೆ. ಸರ್ ಈಗ ನೋಡಿದ್ರೆ ನೀವು ಸೀನಿಯರ್ ಮೋಸ್ಟ್, ನಾನೇ CM ಅಂತ ಎಲ್ಲ ಹೇಳ್ತಾ ಇದ್ದೀರಾ. ಮಾತಾಡ್ತಿದ್ರೆ ಅಪ್ಪ ಮಗ ಅಂತ ಎಲ್ಲ ರಾಜ ಹುಲಿ ಬಗ್ಗೆ ಮಾತಾಡ್ತೀರಾ. ಬಟ್ ರಾಜ ಹುಲಿ ಅವರು ರಾಜಕೀಯಕ್ಕೆ ಬಂದಾಗ ನೀವೇನು ಕನ್ನೇ ಬಿಟ್ಟಿರಲಿಲ್ಲ ಅಂತ ಹೇಳಿ ನಮ್ಮ ಹೊನ್ನಳ್ಳಿ ಹೋರಿ ಅವರು ಅವ್ರು ಹೇಳಕತ್ತಾರ. ಅವ್ರು ಕಣ್ಣೇ ಬಿಟ್ಟಿರಲಿಲ್ಲ, ಬಾಯೇ ಬಿಟ್ಟಿರಲಿಲ್ಲ, ಮೂಗೆ ತೆಗ್ದಿರಲಿಲ್ಲ, ಕೈ ಅಲ್ಲಾಡಿಸ್ತಾ ಇರಲಿಲ್ಲ, ಕ್ಯಾ ಅಂತ ಅಳ್ತಿರ್ಲಿಲ್ಲ ಅಂತ. ಇದು ನಂಬೇಕು ನಾವು. ನನ್ನ ಡೇಟ್ ಆಫ್ ಬರ್ತ್ ಗೊತ್ತಾ ಅವನಿಗೆ? ಅಲ್ಲ ಬಟ್ ಅವರು ಅವನಿಗೆ ಗೊತ್ತಾ ಅವನಿಗೆ? ಅಲ್ಲ ಗೊತ್ತಿರಲಿ. ಆ ಮನುಷ್ಯ ಅವರು ಬಂದಾಗ ಕಣ್ಣಲ್ಲವೇ ಅವನು ಅವ್ರು CM ಆದಾಗ ಹುಟ್ಟಿರೋ ಮನುಷ್ಯ. ನನ್ನ ಬಗ್ಗೆ ಮಾತನಾಡಕ್ಕೆ ಏನೂ ಯೋಗ್ಯತೆ ಇಲ್ಲ. ನಾನು ಏನೇನು ಮಾಡಬೇಕು ಎಲ್ಲ ಮಾಡ್ಲಿಕ್ಕತ್ತೀನಿ. ನಾನು ಸೀನಿಯರ್ ಮೋಸ್ಟ್ ಆದೀನಿ. ಆದ್ದರಿಂದ ಸುಮ್ಮನೆ ನಮ್ಮ ಬಗ್ಗೆ ಅಪಪ್ರಚಾರ ಕೊಡಬೇಡವ. ನಾವು ಬಿಲ್ಡಪ್ಗೋಸ್ಕರ 1.5 ಅಡಿ ನೀರಿನಾಗ ತೆಪ್ಪ ಹಾಕೊಂಡು ತಿರ್ಸ್ಕೊಂಡು ಫೋಟೋ ಶೂಟ್ ಮಾಡಿಸ್ಕೊಂಡಿಲ್ವ. ನಮ್ಮದು ನೇರ, ಯಾವತ್ತು ನಾವು ನೇರ ಮಾತಾಡೋ ಮಂದಿ ಅದೀವಿ. ಸ್ಟ್ರೇಟ್ ಫಾರ್ವರ್ಡ್ ಅಂತ ಹೇಳ್ತಾ ಇದ್ದೀವಿ. ನಾವು ಸ್ಟ್ರೈಟ್ ಫಾರ್ವರ್ಡ. ಉತ್ತರ ಕರ್ನಾಟಕ ಮಂತ್ರಿ ರಗಡ್ ಖಾರ ತಿನ್ಬೇಕು. ಎಣ್ಣಿಗಾಯಿ ರೊಟ್ಟಿ ಪಲ್ಯ. ನಮ್ದು ಗಂಡು ಮೆಟ್ಟಿದ ನಾಡು. ನಮ್ದು ನಾವು ಇರೋ ಸ್ಟೈಲೇ ಬೇರೆವಾದು. ಉತ್ತರ ಕರ್ನಾಟಕ ಮಂದಿ ಪ್ರಾಣ ಕೊಡ್ತಾರ. ಯಾರಿಗೆ? ಯಾರು ನಂಬಿ ಬಂದವ್ರಿಗೆ. ನನಗೇನು ಕೊಡ್ತೀರಾ? ನಿನಗೆ ಅಲ್ಲಿ ಶೇಂಗಾ ಚಟ್ನಿ ಇಟ್ಟಿದ್ದು ನೋಡು ಅಲ್ಲಿ. ಪಾಟೀಲ, ಅವು ಶೇಂಗಾ ಹೋಳಿಗೆ ಕೊಡು. ಅದು ಸಂಕ್ರಾಂತಿಯಾಗಿ ಮಾಡಿದಲ್ಲ ಶೇಂಗಾ ಹೋಳಿಗೆ, ಕೊಟ್ಟು ಕಳಿಸಿ ಅವಳು. ಶೇಂಗಾ ಭಾಳ ಚಲೋ ಆಯ್ತವ, ತಿನ್ನು. ಹಲ್ಲು ಸರಿ ಆಯ್ತೇನ? ಸರ್. ತಿನ್ನು ಮತ್ತೆ. ಬಾಯ್ ಸರ್. ಟೇಕ್ ಕೇರ್ ಸರ್, ಹುಷಾರು. ಜಾಗ್ರತೆ. ಮೈ ಗಾಡ್. ಓಕೆ, ಮೈ ಗುಡ್ನೆಸ್. ಇವತ್ತು ಎಲ್ಲರ ಜೊತೆ ಮಾತಾಡಿ ನನಗಂತೂ ತುಂಬಾ ಖುಷಿ ಆಯಿತು. ನಿಮಗೂ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ತನಕ ಮಾಡಿದ್ದು ದಯವಿಟ್ಟು ಕಾಮಿಡಿ ಯಾರು ಸೀರಿಯಸ್ ಆಗಿ ಹಾರ್ಟ್ಗೆ ತಗೋಬೇಡಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಟಾಟಾ ಬಾಯ್, ಲವ್ ಯು ಆಲ್, ನಮಸ್ತೆ.